ಅಲ್ಲ ಮಾವ, ದೇವೇಂದ್ರ ಹೊಡೆದ ಮಂಡೆಗೆ, ಆದ್ರೆ ಇವ ಹೇಳ್ತಾ ಇದ್ದಾರೆ ತಲೆಗೆ ಪೆಟ್ಟು ಬಿತ್ತು ಅಂತ. ಹೌದು, ತಲೆಗೆ ಪೆಟ್ಟು ಬಿದ್ದ ಮೇಲೆ ತಲೆಗೆ ಬಿದ್ದಿದೆ ಅಂತ ಬಿದ್ದವ ಹೇಳ್ತಾನೆ ಅಂತ ಆದ್ರೆ ಒಳಗೆ ಪೆಟ್ಟಾಗ್ಲಿಲ್ಲ ಅಂತ ಅರ್ಥ. ಪೆಟ್ಟು ಬಿದ್ದ ಮೇಲೂ ತಲೆ ಸರಿಯಾಗಿರ್ಬೇಕು ಅಂತ ಆದ್ರೆ ಇಂದ್ರನಂತವರಿಂದ ಹೊಡೆಸಿಕೊಳ್ಳುವ ಮೊದಲು ನನ್ನಂತವರ ಕಾಲು ಹಿಡಿಯಬೇಕು ಅಂತ ಅರ್ಥ ಆಯ್ತಾ? ದೊಡ್ಡವರ ಕಾಲು ಹಿಡಿದ್ರೆ ಎಂತವರ ಪೆಟ್ಟಾದ್ರೂ ಒಮ್ಮೆಗೆ ಏನೂ ಅಲ್ಲ ಅಂತ ಆಗ್ತದೆ. ಮಾತ್ರ ಅಲ್ಲ, ಕಾಲು ಹಿಡಿದವರ ಪರಿಣಾಮ ತೋರಿಸ್ತೇನೆ. ತನ್ನ ಸ್ವರ್ಗಕ್ಕೆ ಇವನು ಬಾಹಿರ ಅಂತ ಇಂದ್ರ ನಿರ್ಣಯಿಸಿ ಅವನನ್ನು ಹೊರಗೆ ಸಹಿತಾನೆ ಅಂತ ಆದ್ರೆ ನನಗೆ ಸ್ವರ್ಗ ಇಲ್ಲ, ಬೇಡ, ಮಾವ ಇವನನ್ನು ತೆಗೆದು ನರಕಕ್ಕೆ ಹಾಕಿ ಇದು ಸ್ವರ್ಗಕ್ಕೆ ಹೋಗುವ ನಂಬಿಕೆ ಇಲ್ಲ. ವೈದ್ಯ ನರಕಕ್ಕೆ ಹಾಕಿದ್ರೆ ನಿನ್ನ ಮಾತು ಭಂಗ ಆಗುವುದು. ನನ್ನ ಸಂಕಲ್ಪ ಈಡೇರಿಸಿ ಸಿದ್ಧಾಂತ ಬ್ರಹ್ಮಸ್ಥಾನದಲ್ಲಿ ಕುಳಿತಲ್ಲ. ವೈದ್ಯ ಎಂತ ಗಟ್ಟಿಯವನಾದ್ರೂ ತಕೊಳ್ಳುವ ಮಧ್ಯದಲ್ಲಿ ಅವಿಶ್ವಾಸ ಇದ್ರೆ ರೋಗ ಗುಣ ಆಗುವುದೇ? ಅವ ಬೆರಗು ಹೊಡೆಯುವಂತೆ ಸಾಧನೆಯ ಮೂಲಕವಾಗಿ ಅವರಿಗೆ ಸ್ವರ್ಗವನ್ನು ನಾನು ಕೊಡಿಸ್ತೇನೆ. ಇದು ತನಕ ಇಂದ್ರನ ಸ್ವರ್ಗ ಒಂದೇ ಸ್ವರ್ಗ ಎಂಬ ಭ್ರಮೆಯಲ್ಲಿ ಇಂದ್ರ ಮಾಡಿದ್ದ ಆಟ ಅಂತಾಗಿದೆ. ಪ್ರತ್ಯೇಕವಾಗಿ ತಪದ ಸ್ವರ್ಗವನ್ನು ನಾನು ನಿರ್ಮಿಸ್ತೇನೆ. ನನ್ನ ಸತ್ಯವೃತ್ತರಿಗಾಗಿ ವೈಶ್ವಾನರ ಜ್ಯೋತಿಷ್ ಚಕ್ರದ ಬಾಹ್ಯಾವರಣದ ದಕ್ಷಿಣ ಭಾಗ ಅವ ನೆಲೆ ನಿಂತಹ ಆ ಸ್ಥಳದಲ್ಲೇ ಸಪ್ತರ್ಷಿಗಣರ ಸಹಿತವಾಗಿ ತಾರಾಮಂಡಲ ಪರಿವೃತವಾಗಿ ಸ್ವರ್ಗದ ಸರ್ವ ಸುಖೋಪಭೋಗಗಳಿರುವಂತೆ ತಪದಿಂದ ಸತ್ಯವ್ರತರಿಗಾಗಿ ನಿರ್ಮಾಣವಾದ ಪ್ರತಿ ಸ್ವರ್ಗಕ್ಕೆ ಅವನೇ ಇಂದ್ರನಾಗಿ ಇನ್ನಾದ್ರೂ ಅದನ್ನೆಲ್ಲ ಕಳಚಿ ಕವಚಿ ಬಲವು ಅಲ್ಲ, ಅವನಿಗೆ ಭೋಗಕ್ಕಾಗಿ ಆ ಸ್ವರ್ಗ. ನನ್ನ ತಪಸ್ಸು ಕ್ಷಯಿಸುವ ತನಕ ಅಲ್ಲಿರ್ತಾನೆ. ಅವನಿಗೆ ಹೋಗ್ಲಿಕ್ಕೆ ಯೋಗ ಇಲ್ಲದೆ ಇದ್ರು ಅವ ಇದ್ದಲ್ಲೇ ಒಂದು ಸ್ವರ್ಗ ಮಾಡುವುದಕ್ಕೆ ಯೋಗಿಗಳಾದ ನಮಗೆ ಬಿಟ್ಟರೆ ಬೇರೆ ಯಾರಿಗಾದೀತು? ಅವರ ಪ್ರಾಪ್ತಿ ದೊಡ್ಡದು. ಹಾಗೆ ಅಂತ ಸ್ವರ್ಗಕ್ಕೆ ನೇರ ಪ್ರವೇಶ ಕೊಟ್ಟಿದ್ದರೆ 10ರೊಟ್ಟಿಗೆ 11 ತೀರ್ತಿದ್ದ. ಈಗ ಪ್ರಧಾನ ಇಂದ್ರನಿಗೆ ಪ್ರತಿ ಇಂದ್ರನಾಗಿದ್ದಾನೆ. ಇದನ್ನು ನೋಡಿ ಅಲ್ಲ ಮಾವ, ಸಂಪಾದಿಸಿದೆಲ್ಲ ಹೀಗೆ ಖರ್ಚಾಗ್ತಾ ಉಂಟು. ಆಗ್ಲಿ, ಲೋಕಕ್ಕೂ ಗೊತ್ತಾಗ್ತಾ ಉಂಟಲ್ಲ ಇವ ಸಂಪಾದನೆ ಮಾಡಿದ್ದಲ್ಲ ಹೀಗೆ ಖರ್ಚಾಗ್ತಾ ಉಂಟು ಅಂತ. ನಾವು ಲೋಕಕ್ಕಾಗಿಯೇ ಸಂಪಾದನೆ ಮಾಡುವುದು. ಆದ್ರಿಂದ ವಿಶ್ವಾಮಿತ್ರ ಅಂತ ಹೆಸರು. ವಿಷಯ ಅದಲ್ಲ, ಸಂಖ್ಯೆ ಹೆಚ್ಚಾಗ್ತದೆ ಅಂತ. ಲೋಕಕ್ಕೆ ಕೊಡ್ಲಿಕ್ಕೆ ಇದ್ದವ ತಾನು ಕೊಡದಿತ್ತು ಇವನಿಗೆ ಸಿಕ್ಕಿತ್ತು ಅಂತ ಕಾಲೂಪಿ ಬಂದರೆ